ಮತಗಳ ಎಣಿಕೆ ಅಂಚೆ ಮತಗಳ ಎಣಿಕೆಯಲ್ಲಿ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಮೊಟ್ಟ ಮೊದಲ ಮುನ್ನಡೆ ರಾಜ್ಯದ್ದು. ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ ಲೀಡ್ ಅನ್ನು ಗಳಿಸ್ತಾ ಇದೆ. ಅಂಚೆ ಮತಗಳ ಎಣಿಕೆ, ಅಂಚೆ ಮತಗಳು ಅಂತಂದ್ರೆ ಏನು ಹೇಳ್ತೀನಿ ಕೇಳಿ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂಚೆ ಮತಗಳಲ್ಲಿ ಮುನ್ನಡೆ. ನಿಖಿಲ್ ಅಂಚೆ ಮತಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಶಿಗ್ಗಾವಿಯಲ್ಲಿ ಭರತ್ ಅಂಚೆ ಮತಗಳಲ್ಲಿ ಮುನ್ನಡೆಯನ್ನ ಕಂಡುಕೊಳ್ತಿದ್ದಾರೆ. ಎರಡೂ ಕಡೆ ಎನ್ಡಿಎ ಶುಭಾರಂಭವನ್ನ ಮಾಡಿದೆ. ಶಿಗ್ಗಾವಿಯಲ್ಲೂ ಕೂಡ ಎನ್ಡಿಎ ಅಭ್ಯರ್ಥಿ, ಚನ್ನಪಟ್ಟಣದಲ್ಲೂ ಕೂಡ ಎನ್ಡಿಎ ಅಭ್ಯರ್ಥಿ. ಶಿಗ್ಗಾವಿ ಬಿಜೆಪಿ ಅಂತಾನೆ ಕನ್ಸಿಡರ್ ಮಾಡೋಣ. ಎನ್ಡಿಎ ಅಭ್ಯರ್ಥಿಗಳು ಎರಡೂ ಕಡೆ, ಮೈತ್ರಿಕೂಟದ ಅಭ್ಯರ್ಥಿಗಳು ಶುಭಾರಂಭ ಮಾಡಿದ್ರೆ, ಸಂಡೂರಿನಲ್ಲಿ ಕಾಂಗ್ರೆಸ್ ಶುಭಾರಂಭ ಮಾಡಿದೆ. ಅನ್ನಪೂರ್ಣ ತುಕಾರಾಮ್ ತಮ್ಮ ಖಾತೆಯನ್ನ ಆರಂಭ ಮಾಡಿದ್ದಾರೆ ಮುನ್ನಡೆಯ ಮುಖಾಂತರ. ಅದು ಈ ಅಂಚೆ ಮತಗಳಲ್ಲಿ. ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ 2 ಕ್ಷೇತ್ರಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರೆ, 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಂದೆ ಹೋಗ್ತಾ ಇದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ, ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ. ಆರಂಭಿಕ ಮುನ್ನಡೆ. ಅಂಚೆ ಮತಗಳು ಈ ಚುನಾವಣಾ ಸಿಬ್ಬಂದಿ ಇರ್ತಾರೆ, ಪಾಪ ಅವರನ್ನ ಬೇರೆ ಬೇರೆ ಕಡೆಗೆ ನಿಯೋಜನೆ ಮಾಡಿರ್ತಾರೆ. ಅವರು ಬೇರೆ ಬೇರೆ ಕಡೆಗೆ ನಿಯೋಜನೆ ಆಗಿರೋರು ಮತದಾನದ ದಿನ ಒಂದು ವೇಳೆ ಈಗ ಚನ್ನಪಟ್ಟಣದ ಇಲೆಕ್ಷನ್ನಲ್ಲಿ ಮತ ಹಾಕುವ ಒಬ್ಬ ಸಿಬ್ಬಂದಿ ಇದ್ರು ಅನ್ಕೊಳ್ಳಿ, ಅವರನ್ನು ಯಾವುದೋ ಒಂದು ಕ್ಷೇತ್ರಕ್ಕೆ ಮತ ಎಣಿಕೆಗೆ ಅಥವಾ ಮತದಾನದ ಪ್ರಕ್ರಿಯೆಗೆ ಅಂತ ಕಳಿಸಿದ್ರೆ ಅವರ ಮತಗಳು ಈ ಅಂಚೆ ಮತದಲ್ಲಿ ದಾಖಲಾಗಿರುತ್ತೆ. ಮತ್ತು ಒಂದಿಷ್ಟು ಜನ ಪತ್ರಕರ್ತರು ಮತ್ತೊಬ್ರು ಮಗದೊಬ್ಬರು ಅವರಿಗೆ ಕೆಲಸ ನಿಮಿತ್ತ ಹೋಗೋದಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಅಂಚೆ ಮತದಾನಕ್ಕೆ ಅವಕಾಶ ಇರುತ್ತೆ. ಆ ಅಂಚೆ ಮತಗಳನ್ನು ಮೊದಲಿಗೆ ಅದನ್ನು ಕೌಂಟ್ ಮಾಡಲಾಗುತ್ತೆ. ಯಾಕಂದರೆ ನಂಬರ್ಸ್ ಭಾಳ ಕಡಿಮೆ ಇರುತ್ತೆ, 1,500-2,000 ಅಂಥ ಸಂದರ್ಭ ಬಂದರೆ ಒಂದು 3,000 ಅಂಚೆ ಮತಗಳು ಇರಬಹುದು ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇರೋದು. ಆ ಅಂಚೆ ಮತಗಳನ್ನು ಮೊಟ್ಟ ಮೊದಲಿಗೆ ಎಣಿಕೆ ಮಾಡ್ತಾರೆ. ಅಂಚೆ ಮತಗಳಲ್ಲಿ ಮುನ್ನಡೆ ಬಂತು ಅಂದಿದ ತಕ್ಷಣ ಅವ್ರು ಗೆದ್ದೆ ಬಿಡ್ತಾರೆ, ಅಥವಾ ಹಿನ್ನಡೆ ಇದ್ದಾರೆ ಅಂದಿದ ತಕ್ಷಣ ಅವ್ರು ಸೋತೆ ಬಿಡ್ತಾರೆ. ಇಲ್ಲ, ಅಂಚೆ ಮತಗಳ ಲೆಕ್ಕಾಚಾರ ಅಲ್ಲಿನ ಇಡೀ ಕ್ಷೇತ್ರದ ಮತದಲ್ಲಿ 0.01% ಮಾತ್ರ ಅದು ಪರಿಣಾಮ ಬೀರೋದು. ಯಾವ ಸಂದರ್ಭದಲ್ಲಿ ಅದು ಮ್ಯಾಟ್ರ್ ಆಗುತ್ತೆ ಅಂತಂದರೆ, ಈ ಚುನಾವಣಾ EVM ಬಾಕ್ಸ್ನಲ್ಲಿರುವಂತಹ ಮತಗಳು ಹೆಚ್ಚು ಕಡಿಮೆ ನೆಕ್ ಟು ನೆಕ್ ಇದ್ದು, ಕೆಲವೊಂದು ಸಂದರ್ಭ ಇದೆ, ನಿಮಗೂ ಗೊತ್ತಿರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಈಕ್ವಲ್ ಮತಗಳನ್ನು ಪಡೆಯುವ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ವೇಳೆ ಸಮ ಸಂಖ್ಯೆಯ ಮತ ಚಲಾವಣೆ ಆಗಿತ್ತು ಅಂತಂದರೆ, ಈಕ್ವಲ್ ನಂಬರ್ ಆಫ್ ವೋಟ್ಸ್ಗಳನ್ನು ಪಡ್ಕೊಂಡಾಗ ಆಗ ಇದು ಬಹಳ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಯಾರು ಇಲ್ಲಿ ಅಂಚೆ ಮತದಲ್ಲಿ ಮುನ್ನಡೆ ಹೊಡೆದಿದ್ದಾರೆ, ಯಾರು ಅಂಚೆ ಮತದಲ್ಲಿ ಹಿನ್ನಡೆ ಇದ್ದಾರೆ, ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಮಹಾರಾಷ್ಟ್ರ ವಿಧಾನಸಭೆ ಗಮನಿಸಿದ್ರೆ ಅಲ್ಲೂ ಕೂಡ ಎನ್ಡಿಎ ಒಂದು ಮುನ್ನಡೆಯನ್ನು ಪಡೆದಿದೆ. ಈಗಾಗಲೇ ಒಂದು ಮುನ್ನಡೆಯ ಮುಖಾಂತರವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಎನ್ಡಿಎ ಶುಭಾರಂಭ ಮಾಡಿದೆ. ಎಕ್ಸಿಟ್ ಪೋಲ್ಗಳು ಬಹುತೇಕ ಹೇಳಿರೋದು ಜಾರ್ಖಂಡು ಎನ್ಡಿಎಗೆ, ಮಹಾರಾಷ್ಟ್ರನೂ ಎನ್ಡಿಎಗೆ, ಕರ್ನಾಟಕದಲ್ಲಿ 1-1-1 ಯಾರು ಕಳ್ಕೊಳ್ಳಲ್ಲ ಅಂತ. ಪವರ್ ಟಿವಿಯ ಸಮೀಕ್ಷೆ ಹೇಳುತ್ತೆ ಕಾಂಗ್ರೆಸ್ 2, ಬಿಜೆಪಿ 1. ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಸುಲಭವಾಗಿ ಗೆದ್ಕೋತಾರೆ. ಸಂಡೂರಿನಲ್ಲಿ ಕಾಂಗ್ರೆಸ್ ಬಹಳ ಸುಲಭ ಜಯವನ್ನು ಅನುಭವಿಸುತ್ತೆ. CP ಯೋಗೇಶ್ವರ್ ತುರುಸಿನ ಸ್ಪರ್ಧೆ ಇದೆ, ನೆಕ್ ಟು ನೆಕ್ ಫೈಟ್ ಇದೆ, ಬಟ್ ಗೆಲ್ಲೋದಕ್ಕೇನು ಅಂಥದ್ದೇನು ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಸಮೀಕ್ಷೆ ನಾವು ಕೂಡ ಮಾಡಿದ್ವಿ. ಆದರೆ ಚುನಾವಣೋತ್ತರ ಸಮೀಕ್ಷೆಗಳು ಎಷ್ಟು ಅಕ್ಯುರೇಟ್ ಇರುತ್ತೆ, ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬರುವಂಥ ನಂಬರ್ ಫೈನಲ್ ರಿಸಲ್ಟ್ ಜೊತೆಗೆ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದೆಲ್ಲವೂ ಕೂಡ ಪ್ರಶ್ನೆ ಆಗ್ತಿದೆ. ಎಸ್, ಜಾರ್ಖಂಡ್ನಲ್ಲಿ ಶುಭಾರಂಭ INDA ಆಗಿದೆ, 1 ಕ್ಷೇತ್ರಗಳಲ್ಲಿ ಮುಂದುವರೆದಿದೆ. ಸಂಡೂರಿನಲ್ಲಿ ಮತ ಎಣಿಕೆಯ ಪ್ರಕ್ರಿಯೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂಡೂರಿನ ನೇರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಸಂಡೂರಿನಲ್ಲೂ ಕೂಡ ಈ ಬಾರಿ ಪ್ರತಿಷ್ಠೆ ಇತ್ತು. ಸಂಡೂರಿನಲ್ಲಿ ತುಕಾರಾಮ್ ಅವರು ಸತತವಾಗಿ 20 ವರ್ಷಗಳಿಂದ ಗೆದ್ಕೊಂಡು ಬಂದಿದ್ರು. ಆದರೆ ಈ ಬಾರಿ ಅನ್ನಪೂರ್ಣ ತುಕಾರಾಮ್ ಅವರನ್ನು ಕಣದಲ್ಲಿ ನಿಲ್ಲಿಸಿರೋದ್ರಿಂದ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದೊಂದು ಪ್ರಶ್ನೆ ಇತ್ತು. ಮತ್ತು ಚುನಾವಣೆಯ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ರು ಕೂಡ ಅದು ಆ ಕ್ಷಣಕ್ಕೆ ಭದ್ರಕೋಟೆಯಾಗಿ ಉಳಿದಿರಲಿಲ್ಲ. ನೋಡಿ, ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ಸಂಡೂರಿನಲ್ಲಿ ಸಮವಸ್ತ್ರಧಾರಿಗಳಾಗಿ ಎಲ್ಲ ಸಿಬ್ಬಂದಿ ಮತ ಎಣಿಕೆಯ ಪ್ರಕ್ರಿಯೆಗೆ ಒಳಗೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸರಿಯಾಗಿ 8 ಗಂಟೆಗಿಂತ ಮುನ್ನ ಅದೇನೇ ಆಗಿದ್ರು ಬೇಗ ಮುಗಿಸೋಣ, 8 ಗಂಟೆಗೆ ಒಂದು 5 ನಿಮಿಷ ಮೊದಲೇನೆ ಸ್ಟಾರ್ಟ್ ಮಾಡಿಬಿಡೋಣ, ನಾವೇ ಮೊದಲು ಸ್ಟಾರ್ಟ್ ಮಾಡಿದ್ವು ಅಂತ ಅನ್ಸುತ್ತೆ. ಇಲ್ಲ, ಅದು ಯಾವುದೂ ಇಲ್ಲ.